ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ನೋಡಿ, ನಮ್ಮ ಗಾರ್ಡನ್ನಲ್ಲಿ ಅಮೃತ ಬಳ್ಳಿ ಆ, ಅದಕ್ಕೆ ಒಂದಿಷ್ಟು ಕಾಯಿ ಬಂದಿದೆ ನೋಡಿ. ಈ ಹಳ್ಳಿಯಲ್ಲೆಲ್ಲ ಕೌಳಿಕಾಯಿ ಅಂತ ಸಿಗುತ್ತೆ, ಅದೇ ಲೆಕ್ಕದಲ್ಲಿದೆ ಅಲ್ವಾ ನೋಡೋಕ್ಕೆ. ಹಿಂಗೆ ಒಂದು ರೌಂಡು ಬೆಳಿಗ್ಗೆ ತಿಂಡಿ ಎಲ್ಲ ಆದಮೇಲೆ ಹೂವೆಲ್ಲ ದೇವರಿಗೆ ಕೊಯ್ಯುವಾಗ ಹೀಗೆ ಒಂದು ಸ್ವಲ್ಪ ಗಾರ್ಡನಲ್ಲಿ ಓಡಾಡಿದ್ರೇ ನೆಮ್ಮದಿ. ಗಾರ್ಡನ್ ಅಂತ ಏನಿಲ್ಲ ರೀ, ಅಷ್ಟೆಲ್ಲ ಹೂವಿನ ಗಿಡಗಳು, ತರಕಾರಿ ಹಾಗೇನಿಲ್ಲ. ಒಂದಿಷ್ಟು ಹಸಿರು ಗಿಡಗಳಿವೆ, ಕೆಲವೊಂದು ಔಷಧಿಯುಕ್ತ ಅಂದರೆ ಮೆಡಿಸಿನಲ್ ವ್ಯಾಲ್ಯೂ ಇರೋ ಪ್ಲ್ಯಾಂಟ್ಸ್ಗಳಿವೆ, ಗಿಡಗಳಿವೆ. ಆದರೆ ಬಿಟ್ಟರೆ ಒಂದು 3-4 ಬೆರಳೆಣಿಕೆ ಅಷ್ಟು ಹೂವಿನ ಗಿಡ ಇದೆ. ಅದೇ ಗಾರ್ಡನ್ ಅಂತ ಹೇಳ್ಕೊಂಡು ಓಡಾಡೋದು. ಏನು ಮಾಡೋದು, ನಮ್ಮನೆ ನೆಲ ಏನಿದೆ ಸ್ವಲ್ಪ ಗಟ್ಟಿ ಕಲ್ಲು ಮರಳು ಎಲ್ಲ ಸೇರಿ ಅಷ್ಟಕ್ಕೊಂದು ತರಕಾರಿ ಅಂತೂ ಬೆಳೆಯೋಕ್ಕೆ ಆಗಲ್ಲ. ಹೂವಿನ ಗಿಡಗಳು ಅಷ್ಟೇ. ಹಾಗೆ ನಾವು ಗಟ್ಟಿ ಇದ್ದರೆ ಅದಕ್ಕೆಲ್ಲ ತುಂಬ ಅದನ್ನೆಲ್ಲ ಅದರಲ್ಲೇ ಬಿದ್ದಿರ್ಬೋದು ಗಾರ್ಡನಿಂಗ್ ಅಂತ. ನಮ್ಮ ಕಥೆಯೇ ಬೇರೆ ಇದೆ. ಇನ್ನು ಗಾರ್ಡನಿಂಗೇನು ಇರುವಷ್ಟು ಗಿಡಗಳನ್ನು ಮರಗಳನ್ನು ಸ್ವಲ್ಪ ನೀರೆಲ್ಲ ಹಾಕಿ ಮೇಂಟೈನ್ ಮಾಡ್ತಿದ್ದೇನೆ ಅಷ್ಟೇ. ಅಷ್ಟಾದರೂ ಒಂಚೂರು ಹಸಿರು ಗಿಡಗಳು ಕಣ್ಣಿಗೆ ಕಂಡರೆ ಕಣ್ಣಿಗೂ ತಂಪು ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಆಕ್ಸಿಜನ್ ಎಲ್ಲ ಚೆನ್ನಾಗಿರುತ್ತೆ. ಏನೋ ಒಂದು ಅಂಗಳದಲ್ಲಿ ಖಾಲಿ ಬಿಡೋದಕ್ಕಿಂತ ಒಂದಿಷ್ಟು ಗಿಡಗಳು ನೆಟ್ಕೊಳ್ಳೋಣ ಅಂತ. ನೋಡಿ, ಎಷ್ಟಕ್ಕೊಂದು ಮಣ್ಣಿನ ಗಾಡಿ ಓಡಾಡ್ತಿದೆ. ಇಲ್ಲೆಲ್ಲ ಲೇಔಟು, ಮನೆಗಳನ್ನು ಕಟ್ಕೊಳ್ಳೋದು ಹಾಗೆ ಹೀಗೆ ಅಂಥೇಳಿ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಮಣ್ಣಿನ ಗಾಡಿ ಹೋಗೋದು ಬರೋದು ಎಷ್ಟು ಗಿಡಗಳ ಮೇಲೆ ಮಣ್ಣುಗಳು ಕೂತಿರುತ್ತೆ ಅಂದರೆ ಅಬ್ಬಾ, ನೀರು ಹಾಕುವಾಗ ಗೊತ್ತಾಗುತ್ತೆ. ಪಾಪ ಅನಿಸುತ್ತೆ ಅವುಗಳನ್ನು ನೋಡಿದರೆ. ಅಷ್ಟು ಮಣ್ಣು ಕೂತೆ. ನೋಡಿ, ಇನ್ನೊಂದು ಗಾಡಿ ಬಂತು, ನೋಡ್ತಿದ್ದೆ. ಆ್ಯಕ್ಚುಲಿ ನಮ್ಮದು ಗ್ರಾಮ ಪ್ರದೇಶ ಆಯಿತಾ, ಆದರೆ ಇಂಡಸ್ಟ್ರಿಯಲ್ ಏರಿಯಾ ಥರ ಆಗ್ಬಿಟ್ಟಿದೆ ಇತ್ತೀಚೆಗೆ. ಯಾಕಂದರೆ ಲೇಔಟ್ ಮಾಡಿ ಮನೆಗಳನ್ನೆಲ್ಲ ಕಟ್ತಾ ಇದ್ದಾರೆ. ಈ ಮಣ್ಣಿನ ಗಾಡಿ ನೋಡಿ, ಇನ್ನೊಂದು ಬಂತು ನೋಡಿದ್ರಾ. ಹಾಗೆ ಮಣ್ಣಿನ ಗಾಡಿ 5 ನಿಮಿಷಕ್ಕೆ ಓಡಾಡ್ತಾ ಇರ್ತವೆ. ವೆಹಿಕಲ್ ಸೌಂಡು, ಆಮೇಲೆ ವರ್ಕರ್ಸು ಬೊಬ್ಬೆ ಹಾಕೋದು, ಆಮೇಲೆ ಮನೆ ಕಟ್ಟುವಾಗ ಡ್ರಿಲ್ಲಿಂಗ್ ಸೌಂಡು, ವೆಲ್ಡಿಂಗ್ ಸೌಂಡು, ಅದೆಲ್ಲ ಇಡೀ ದಿನ ಗಲಾಟೆ ಆಯಿತಾ, ರಗಳೆ ಆಗೋಗುತ್ತೆ ಒಮ್ಮೊಮ್ಮೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು. ಮೈಕ್ ಹಾಕ್ಕೊಂಡ್ರು ಕೂಡ ಸಾಕಾಗಲ್ಲ ರೀ, ಅಷ್ಟು ಗಲಾಟೆ. ಈಗ ಬೆಳಿಗ್ಗೆ 9:30 ನೋಡಿ ಸರಿಯಾಗಿ. ಈಗ ನಿಮಗೆ ವಾಯ್ಸ್ ಓವರ್ ಕೊಡುವಾಗ ಕೇಳ್ತಿರ್ಬೋದು, ನಾಯಿ ಬೊಬ್ಬೆ ಹಾಕ್ತಿದೆ ಅಲ್ವಾ, ಹೀಗೇ. ಆಮೇಲೆ ಅಮ್ಮನ ಎಬ್ಸೋಣ, ಹಶ್ವಾಯ್ತೇನೋ ಅಂತ ಅನ್ಸೋದು ನನಗೆ. ಆದರೆ ನಿದ್ದೆ ಮಾಡ್ತಿದ್ದಾರೆ ರಾತ್ರಿ. ವೀಸಿಂಗು, ಕೆಮ್ಮು, ಪಾಪ ಹುಷಾರಿಲ್ಲಲ್ಲ. ಹಾಗೆ ಮಕ್ಕೊಳ್ಳಿ ಬಿಡಿ, ಮತ್ತೇನು ಮಾಡೋದು, ಎದ್ದಾಗ ಕೊಟ್ಟರಾಯ್ತು. ನಮಗೆ ತಿಂಡಿ ತಿನ್ನುವಾಗ ಅವರಿಗೂ ಹಶ್ವಾಯ್ತೇನೋ ಅಂತ ಅನ್ಸೋದು ನನಗೆ. ಎಬ್ಸೋಕ್ಕೂ ಮನಸ್ಸು ಬರಲ್ಲ, ಇರಲಿ ಬಿಡಿ. ಮತ್ತು ಈಗ ನೋಡಿ, ನನ್ನದು ನೆಕ್ಸ್ಟ್ ಏನು ಕೆಲಸ ಅಂತ ನೋಡಬೇಕು. ಇವತ್ತು ಯಾಕೋ ನನಗೂ ಸರಿ ಇಲ್ಲ, ತುಂಬ ತಲೆನೋವು, ತಲೆಭಾರ ಎಲ್ಲ ಶುರುವಾಗ್ಬಿಟ್ಟಿದೆ. ಸೈನಸ್ ಪ್ರಾಬ್ಲಮ್ ಇದೆ ನನಗೆ. ಹಾಗೆ ಇಂಟ್ರೆಸ್ಟೇ ಇರಲ್ಲ ಕೆಲಸ ಮಾಡೋಕ್ಕೆ, ಹಂಗಾಗ್ಬಿಡುತ್ತೆ. ಇದೇ ಡ್ರೆಸ್ಸಲ್ಲಿ ಲಾಸ್ಟ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ, ಸೈನಸ್ಸು, ನೆಗಡಿ, ಶೀತ, ತಲೆನೋವು ಅಂತ. ಸೇಮ್ ಇದೇ ಡ್ರೆಸ್ ಹಾಕಿದಾಗೆ ಪುನಃ ಬಂತು ನೋಡಿ ಅಲ್ವಾ. ನೋಡಿ, ಸೌಂಡ್ ಕೇಳ್ತಿದೆಯಾ, ಕೂ ಅಂತ. ಹಿಂಗೆ ನಮ್ಮ ಏರಿಯಾದಲ್ಲಿ ಆಯಿತು. ನಾವು ಮೊದಲೆಲ್ಲ ಏನಾದ್ರು ಡ್ರೆಸ್ ಹಾಕ್ಕೊಂಡ್ರೆ ಏನಾದ್ರು ನಮಗೆ ಅದರಿಂದ ಸರಿ ಹೋಗಲ್ಲ, ಏನೋ ಅವಸ್ಥೆ ಬರುತ್ತೆ ಅಂದರೆ ಸ್ಟೂಡೆಂಟ್ ಲೈಫಲ್ಲಿ ಆ ಡ್ರೆಸ್ಸೇ ಬಿಟ್ಬಿಟ್ಟಿರ್ತಿದ್ದೆ. ಈಗ ಭ್ರಮೆ ಎಲ್ಲ ಕಳಚಿ ಹೋಗಿದೆ ನನಗೆ. ಏಜ್ ಆದಂಗೆ ಮೆಚುರಿಟಿ ಬರುತ್ತಲ್ವ, ಆ ಭ್ರಮೆ ಎಲ್ಲ ಹೋಗಿರುತ್ತೆ. ಯಾವ ಡ್ರೆಸ್ ಹಾಕ್ಕೊಂಡ್ರೂ ಅಷ್ಟೇ, ಬರುತ್ತೆ, ಹೋಗುತ್ತೆ ಅಂತ. ಹಾಗೆ ಇದೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ನಾನು ಏನು ಮಾಡಿದೆ ಗೊತ್ತಾ, ನೋಡಿ, ಕಾವಲಿ ಮೇಲೆ ದೋಸೆ ಎಲ್ಲ ಮಾಡಾದ್ಮೇಲೆ ಬಿಸಿ ಇರುತ್ತಲ್ಲ, ಶೇಂಗಾ ಇಟ್ಟಿದ್ದೇನೆ ನೋಡಿ. ಇನ್ನೂ ಕೂಡ ಬಿಸಿ ಇದೆ, ಮುಟ್ಟಕ್ಕಾಗಲ್ಲ. ಮುಚ್ಚೆಲ್ಲ ಮುಚ್ಚಿಟ್ಟೋಗಿದ್ದೆ ಪ್ಲೇಟನ್ನು. ಯಾಕಂದರೆ ಏನಾದ್ರು ಬಿದ್ದುಬಿಟ್ರೆ, ಏನಾದ್ರು ಎಕ್ಸ್ಟ್ರಾ ಓಡಾಡೋದೆಲ್ಲ ಬರುತ್ತಲ್ಲ ನಮ್ಮಲ್ಲಿ, ಜಿರಳೆ, ಚೇಳು ಅದೆಲ್ಲ ಹತ್ಕೋಬಾರ್ದು ಅಂತ ತಣ್ಣದೋದ್ಮೇಲೆ. ಈಗ ಸದ್ಯಕ್ಕೆ ಬಿಸಿ ಇದೆ ನೋಡಿ, ಚಾಕುದಲ್ಲಿ ಎತ್ತಿ ತೋರಿಸ್ತಾ ಇದ್ದೇನೆ. ಹಾಗೆ ಚೆನ್ನಾಗಿ ಹುರ್ಕೊಂಡು ಬಿಡುತ್ತೆ. ಬೆಳಗ್ಗೆ ನನ್ನ ಮಗಳಿಗೆ ಪುಲಾವ್ ಮಾಡಿಕೊಟ್ಟಿದ್ದೆ ಬುತ್ತಿಗೆ. ಅದನ್ನು ನಾನು ಈಗ ತಗೊಂಡೋಗಿ ಹಕ್ಕಿಗಳಿಗೆ ಇಟ್ಟು ಬರ್ತಾಯಿದ್ದೇನೆ. ನವಿಲೋ ಕಾಗೆನೋ ಏನಾದ್ರು ಬಂದು ತಿನ್ಕೊಂಡು ಹೋಗುತ್ತೆ. ಡೈಲಿ ಕಂಪಲ್ಸರಿ ಇಣಚಿನೂ ತಿನ್ನುತ್ತೆ. ಹೆಚ್ಚಾಗಿ ಇಣಚಿ ದೋಸೆಗಳನ್ನು ತಿನ್ನುತ್ತೆ. ಚಪಾತಿ, ದೋಸೆ ಎಲ್ಲ ತೊಗೊಂಡು ಓಡೋಗುತ್ತೆ. ಎಷ್ಟು ವೀಡಿಯೋಗಳನ್ನು ಮಾಡ್ಕೊಂಡು ಹಾಕಿದ್ದೇನೆ, ಅದನ್ನೆಲ್ಲ ಪುನಃ ಏನು ಹಾಕೋದು ಅಂತ ಸುಮ್ಮನಿದ್ದೇನೆ. ಯಾಕಂದರೆ ಎಲ್ರಿಗೂ ಅದು ಇಂಟ್ರೆಸ್ಟ್ ಇರಲ್ಲ ನೋಡೋಕ್ಕೆ, ಇದೇನು ಬೋರಿಂಗ್ ಅಂತ ಆಗುತ್ತೆ. ಹೀಗೆ ಹಾಕಿಟ್ಟು ಬಂದುಬಿಡೋದಾಯ್ತಾ. ಆಮೇಲೆ ಅವರಷ್ಟಕ್ಕೆ ಅವರು ಪಕ್ಷಿಗಳೆಲ್ಲ ತಿನ್ಕೊಂಡು ಹೋಗ್ತಾ ಇರ್ತವೆ. ಹಾಗೆ ಬಂದಾಗ ಒಂಚೂರು ಇಲ್ಲಿ ಹಿಂದ್ಗಡೆ ಬಾಳೆ ಮರಗಳೆಲ್ಲ ಇದ್ದಾವಲ್ವ ನಮ್ಮದು. ಸಂಜೆ ಇಲ್ಲೆಲ್ಲ ನೀರು ಹಾಕೋದು, ಬೆಳಗ್ಗೆ ಮುಂದೆ ಗಾರ್ಡನಲ್ಲೆಲ್ಲ ನೀರು ಹಾಕೋದು. ಇದ್ದಷ್ಟು ಗಿಡಗಳು ಹಸಿರಾಗಿ ಕಂಡ್ರೆ ನಮಗೇ ಒಳ್ಳೆಯದು, ಖುಷಿಯಾಗುತ್ತೆ.
ನನಗೆ ಆ್ಯಕ್ಚುಲಿ ಹಳ್ಳಿ ಲೈಫ್ ಇಷ್ಟ ಆಗುತ್ತೆ. ಅಂದರೆ ಬೋರ್ ಆದರೂ ಕೂಡ ಒಂಥರ ನ್ಯಾಚುರಲ್ಲಾಗಿ ನಮಗೆ ಒಂದು ಆಕ್ಸಿಜನ್ ಸಿಗುತ್ತೆ ಅಲ್ವಾ. ಎಷ್ಟೋ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಹಳ್ಳಿಯಲ್ಲೇ ನಿಜವಾಗಿ ಗುಣ ಆಗುತ್ತೆ. ಪೇಟೆಯಲ್ಲಿ ಇದೇ ರೀತಿ ಪೊಲ್ಯೂಷನ್ನು, ಸೌಂಡ್ ಪೊಲ್ಯೂಷನ್, ವೆದರ್ ಪೊಲ್ಯೂಷನ್ ಅಲ್ವಾ, ಹಾಗೆಲ್ಲ ಇರುತ್ತೆ. ಸದ್ಯ ಒಳಗೆ ಬರೋಣ, ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂತ ನೋಡಬೇಕಲ್ವ. ಹಿಂದ್ಗಡೆ ನೆಟ್ ಬಾಗಿಲಿದೆ, ಸ್ವಲ್ಪ ಗಾಳಿ ಆಡಲಿ ಅಂತ ದೊಡ್ಡ ಬಾಗಿಲು ತೆಗೆದಿಡ್ಬೋದಲ್ವ. ಹಾಗೆ ಇನ್ನು ಏನು ಮಾಡಬೇಕಪ್ಪ ಅಂತ ನೋಡೋದು. ಅಮ್ಮ ತಿಂಡಿ ತಿಂದು ತಿರ್ಗಾ ಮಲಗಿದ್ದಾರೆ. ಈಗ ನಿಮಗೆ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೇನೆ. ಹಿಂದಿನ ದಿನ ಹೀಗೆಲ್ಲ ಮಾವಿನಕಾಯಿ ಹೋಳುಗಳನ್ನು ಹೆಚ್ಚಿ ಉಪ್ಪು ಹಾಕಿಟ್ಟಿದ್ದೆ, ನೀರೆಲ್ಲ ಬಿಟ್ಟಿದೆ ನೋಡಿ. ಆ ನೀರನ್ನೆಲ್ಲ ಬಸಿದ್ಕೊಂಡು ಈಗ ಒಗ್ಗರಣೆಗೆಲ್ಲ ಏನೇನು ಹುರ್ಕೋಬೇಕು ಅಂದರೆ ಮಸಾಲೆಗೆ, ಒಗ್ಗರಣೆ ಅಂದರೆ ಮಸಾಲೆ ಪೌಡರ್ ಮಾಡಿ ಹಾಕಬೇಕಲ್ಲ ಉಪ್ಪಿನಕಾಯಿಗೆ, ಅದಕ್ಕೆ ಏನೆಲ್ಲ ಹುಡ್ಕೋಬೇಕು ಅಂತ ಎಲ್ಲ ಒನ್ ಬೈ ಒನ್ ನೀಟಾಗಿ ತೋರಿಸ್ತಾ ಹೋಗ್ತೇನೆ. ಉಪ್ಪಿನಕಾಯಿ ಎಲ್ರಿಗೂ ಮಾಡಲಿಕ್ಕೆ ಬರುತ್ತೆ, ಗೊತ್ತುಂಟು. ಆದರೂ ಕೂಡ ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೋಸ್ಕರ ನನ್ನ ವೀಡಿಯೋಸ್ ಅಂತ ಅಂದ್ಕೊಳ್ಳಿ. ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉಪ್ಪಿನಕಾಯಿ ಮಸಾಲೆ ಎಲ್ಲ ಹಾಕ್ತಾರೆ. ಸೌತ್ ಕೇಂದ್ರ ಕಡೆ ಸಾಸಿವೆ ಜಾಸ್ತಿ ಹಾಕ್ತಾರೆ, ನಮ್ಮ ಅಮ್ಮನ ಕಡೆ ಊರಲ್ಲೇ ಮಲೆನಾಡಲ್ಲಿ ಹಾಕಲ್ಲ. ಹಾಗೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಿಡಿ. ಹೇಗೆ ಅಡುಗೆಯಲ್ಲಿ ಡಿಫ್ರೆನ್ಸ್ ಇರುತ್ತೋ ಉಪ್ಪಿನಕಾಯಲ್ಲೂ ಬಗೆ ಬಗೆ ಉಪ್ಪಿನಕಾಯಿ ಇರುತ್ತೆ. ನಾನು ಹೇಗೆ ಮಾಡ್ತೇನೆ ಅಂತ ನಿಮ್ಗೆ ತೋರಿಸೋದಷ್ಟೇ ಅಲ್ವಾ. ಹಾಗೆ ಇದೆಲ್ಲ ಹೋಳುಗಳು, ಡಬ್ಬ ದೊಡ್ಡದು, ಹೋಳುಗಳು ಕಮ್ಮಿ. ಒಟ್ಟು ಒಂದು ಡಬ್ಬ ಸಿಕ್ಕಿತ್ತು, ಹಾಕಿಟ್ಟಿದ್ದೆ ಅಷ್ಟೇ. ಹಾಗೆ ಎಷ್ಟು ಮಾವಿನಕಾಯಿ ಸಿಕ್ಕಿತ್ತು ಅಷ್ಟರಲ್ಲೇ ಮಾಡೋದು. ಸರಿ, ಈಗ ನೋಡಿ ಸಾಸಿವೆ ತೊಗೊಂಡಿದ್ದೇನೆ ಹೆಚ್ಚಿಗೆ ಪ್ರಮಾಣದಲ್ಲಿ, ಮತ್ತು ಜೀರಿಗೆ ಅದಕ್ಕಿಂತ ಕಮ್ಮಿ ಪ್ರಮಾಣ ನೋಡುವಾಗ. ಇದು 2 ಟೀ ಸ್ಪೂನ್ ಅಂದರೆ ಅದು 1 ಟೀ ಸ್ಪೂನ್ ಜೀರಿಗೆ ಆಗುತ್ತೆ. ಆಮೇಲೆ ಇಂಗು, ಆಮೇಲೆ ಮೆಂತೆ. ಯಾವಾಗೂ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಸಾಸಿವೆ ತಗೋಬೇಕು, ನೆಕ್ಸ್ಟ್ ಜೀರಿಗೆ, ನೆಕ್ಸ್ಟ್ ಇಂಗು ಪುಡಿ ಆದರೂ ಆಗುತ್ತೆ. ನಾವು ಗಟ್ಟಿ ಇಂಗು ಉಪಯೋಗಿಸೋದು, ಯಾವಾಗೂ ತೋರಿಸ್ತಾ ಇರ್ತೀನಲ್ಲ. ಆಮೇಲೆ ಮೆಂತೆ ಸ್ವಲ್ಪ, ಹಾಗೆ ಅದನ್ನೆಲ್ಲ ಒನ್ ಬೈ ಒನ್ ಹುರ್ಕೊಳ್ಬೇಕೀಗ. ತುಂಬ ಈಸಿ. ಹಂಗೆ ಉಪ್ಪಿನಕಾಯಿ ಮಾಡೋದಂದರೆ ದೊಡ್ಡ ಕೆಲಸ ಅಂತ ಮೊದಲೆಲ್ಲ ಅನಿಸಿರೋದು, ಈಗ ಹಾಗೇನು ಅನಿಸಲ್ಲ. ಒಂದೆರಡು ಸಲ ನೀವು ಉಪ್ಪಿನಕಾಯಿ ಮಾಡುವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಈಸಿ ಪ್ರೊಸೀಜರ್ ಅಂತ. ಎಲ್ಲ ಅಡುಗೆ ಕೂಡ ಅಷ್ಟೇ, ಒಂದು 4 ಸರಿ ಅಡುಗೆ ಮಾಡಿಬಿಟ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲಿ ಏನಿಲ್ಲ ಆಯಿತಾ, ಹೆದರ್ಕೋಬೇಡಿ ಬಿಗಿನರ್ಸು. ಮೊದಲೆಲ್ಲ ಏನು ಮಾಡೋದು ಅಂದರೆ ಅಡುಗೆ ಮಾಡಿಕೊಂಡು ಹೀಗೆ ಏನಾದ್ರು ಸ್ವಲ್ಪ ಕೈ ಒದ್ದೆ ಹಾಕ್ಕೊಳ್ಳಿ, ಅಂಗಿಗೆ ಒರೆಸ್ಕೊಂಡು ಅಂಗಿಯೆಲ್ಲ ಕಲೆ ಆಗಿರೋದು. ಈಗ ಇಂಥ ಕಿಚನ್ ಟವೆಲ್ಲನ್ನು ಇಟ್ಕೊಬಿಡ್ಬೇಕು. ಚೆನ್ನಾಗಿರುತ್ತೆ ಆವಾಗ. ಕಲರ್ ಕಿಚನ್ ಟವೆಲ್ಲು ಖುಷಿಯಾಗುತ್ತೆ. ಹಾಗೆ ನೀವು ಕೂಡ ಬಿಗಿನರ್ಸಿಗೆ ಕಿಚನ್ ಟವೆಲ್ ಇಟ್ಕೊಬಿಡಿ. ಹೆಗಲ ಮೇಲೆ ಒಂದು ಟವೆಲ್ ಹಾಕ್ಕೊಂಡ್ರೆ ಅಡುಗೆ ಮಾಡೋಕ್ಕೂ ಒಂಥರ ನಾವು ಚೆಫ್ ಥರ ಫೀಲ್ ಆಗುತ್ತೆ, ಅಡುಗೆ ಭಟ್ರ ಥರ ಖುಷಿಯಲ್ಲಿ ಅಡುಗೆ ಮಾಡ್ಬೋದು ಹಿಂಗೆ. ಇಲ್ಲದಿದ್ದರೆ ಸ್ವಲ್ಪ ಉಮೇದಿ ತಂದ್ಕೋಬೇಕು, ಏನೆಲ್ಲಾರು ಒಂದು ಖುಷಿಯಾಗಿ ಮನಸ್ಸನ್ನು ಇದು ಮಾಡ್ಕೊಂಡು ಅಡುಗೆ ಮಾಡಿದರೆ ಖುಷಿಯಾಗಿ ಅಡುಗೆನೂ ಮುಗಿದೋಗುತ್ತೆ. ತಿಂದವ್ರ ಹೊಟ್ಟೆನೂ ಕೂಡ ಹಾಳಾಗಲ್ಲ. ಏನಂತೀರ? ಬೇಸರ ಮಾಡಿಕೊಂಡು ದುಃಖ ಮಾಡಿಕೊಂಡು ಅಡುಗೆ ಮಾಡಬಾರ್ದು ಅಂತ ಅಮ್ಮ ಯಾವಾಗೂ ಹೇಳ್ತಾರೆ ನನಗೆ. ಆದರೆ ಮನುಷ್ಯ ಸಹಜ, ದುಃಖ ನೋವೆಲ್ಲ ಇದ್ದೇ ಇರುತ್ತೆ ಬಿಡಿ. ಆದಷ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಮಾಡಬೇಕು. ಈ ಮಿಕ್ಸಿ ಜಾರ್ ಏನಿದೆ ಇದನ್ನು ಒದ್ದೆ ಇಟ್ಕೋಬಾರ್ದು. ಉಪ್ಪಿನಕಾಯಿ ಮಾಡುವಾಗ ಇದೊಂದು ನೆನಪಲ್ಲಿ ಇಟ್ಕೋಬೇಕು. ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಹೇಳೋದು. ಅದನ್ನು ಒಂದೊಮ್ಮೆ ಒರೆಸಿದ್ದು ಇನ್ನೂ ಪಸೆ ಇದೆ ಅಂದರೆ ಸ್ವಲ್ಪ ಸ್ಟವ್ ಆನ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿದರೆ ನೋಡಿ, ಅದರ ಮೇಲೆ ಇಟ್ಬಿಡಬೇಡಿ. ಒಳಗೆ ರಬ್ಬರ್ ಇದು ಬ್ಲೇಡೆಲ್ಲ ಇರುತ್ತಲ್ಲ, ಅದೆಲ್ಲ ಸುಟ್ಟೋಗುತ್ತೆ. ಹಾಗೆ ಸ್ವಲ್ಪ ಮಟ್ಟಿಗೆ ಬಿಸಿ ಆಗುವಂಗೆ ಮಾಡಿ ಮೇಲೆ ಫ್ಲೇಮಿಂದ ಒಂದು ಸ್ವಲ್ಪ ಮೇಲೆ ಹಿಡಿದ್ಬಿಟ್ರೆ ಬಿಸಿ ಆಗುತ್ತಲ್ಲ, 1-2 ಸೆಕೆಂಡ್ ಅಷ್ಟೇ. ಆಮೇಲೆ ಅದೆಲ್ಲ ಆರಿ ಹೋಗುತ್ತೆ, ಏನೇ ಪಸೆ ಇದ್ದರೂ ಕೂಡ, ನೀರಿನ ಪಸೆ. ಈಗ ನಮ್ಮದು ಒಗ್ಗರಣೆ ಸೌಟನ್ನು ಇಟ್ಟು ಮಸಾಲೆಗಳನ್ನು ಹುರಿದುಕೊಳ್ಳೋ ಸಮಯ. ಓಕೆನಾ? ರೆಡಿ ಇದ್ದೀರಾ? ಈಗ ನಾನು ಪ್ಲೇಟನ್ನು ಕೂಡ ಒರೆಸಿಡ್ತಾ ಇದ್ದೇನೆ. ಯಾವುದರಲ್ಲೂ ಪಸೆ ಇರಬಾರ್ದು, ನೀರನ್ನು ಮುಟ್ಟಿಸಬಾರ್ದು, ಅದು ಕೂಡ ನೆನ್ಪಿಟ್ಕೊಳ್ಳಿ. ಉಪ್ಪಿನಕಾಯಿ ಅಂದರೆ ಇದೇ ಇಂಪಾರ್ಟೆಂಟು, ನೀರಿನ ಪಸೆ ಅಂತ ತಾಗಿಸಲೇಬೇಡಿ. ಹಾಗೆ ಎಲ್ಲನೂ ಒರೆಸಿ ಇದು ಮಾಡ್ತಾಯಿದ್ದೇನೆ. ಈಗ ಮಸಾಲೆ ಪದಾರ್ಥಗಳನ್ನು ಒನ್ ಬೈ ಒನ್ ಹುರ್ಕೋತಾ ಇದ್ದೇನೆ. ಹುರಿದು ಏನು ಮಾಡ್ತೇನೆ ಗೊತ್ತುಂಟಾ, ಮತ್ತೊಂದು ಪ್ಲೇಟ್ ಒರೆಸಿಟ್ಟಿದ್ದೀನಲ್ಲ ಅದರಲ್ಲಿ ಹಾಕ್ತಾ ಬರ್ತೇನೆ. ಹಾಗೆ ಅದಕ್ಕೋಸ್ಕರ ನಾನು ಪ್ಲೇಟನ್ನು ಒರೆಸಿಟ್ಟಿದ್ದು. ಆ್ಯಕ್ಚುಲಿ ನಾವು ಬಾಜಾರಿಂದ ಈಗ ಆಗಲ್ಲ ಅಂದಮೇಲೆ ತಂದ್ಕೊಳ್ಳೇಬೇಕು. ಆದರೆ ಉಪ್ಪಿನಕಾಯಿಂದ ಹಿಡಿದು ಯಾವುದೇ ಕೂಡ ನಾವು ತುಂಬ ದಿನ ಸ್ಟೋರ್ ಮಾಡುವಂಥ ವಸ್ತುಗಳನ್ನು ತಂದ್ಕೋತೇವಲ್ವ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಪ್ರಿಸರ್ವೇಟಿವ್ ಕೂಡ ಒಂಥರ ಎಷ್ಟಂದರೂ
ಕೆಮಿಕಲ್ ಥರನೇ ಅಲ್ಲ, ನಮ್ಮ ಹೊಟ್ಟೆಗೆ ಒಳ್ಳೆಯದಲ್ಲ. ಅಪರೂಪಕ್ಕೆ ಓಕೆ ನಾವೇ ಇಂಥದ್ದೆಲ್ಲ ಮಾಡೋದನ್ನು ಕಲ್ತ್ಕೊಬಿಟ್ರೆ ಮನೆಯಲ್ಲೇ ಬೇಕಷ್ಟು ಮಾತ್ರ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರಾಯ್ತು. ಹೆವಿ ಭರಣಿಗಟ್ಟಲೆ ಮಾಡಬೇಕಂತಿಲ್ಲ. ನಮ್ಮ ಅಜ್ಜಿ ಅಮ್ಮ ಎಲ್ಲ ಆಗ ಭರಣಿಗಟ್ಟಲೆ ಮಾಡಿರೋರು, ನಮ್ಮ ಅಮ್ಮನೂ ಭರಣಿಗಟ್ಟಲೆ ಮಾಡಿರ್ತಾರೆ. ಹಾಗೆ ನಮಗೆ ಆಗಲ್ಲ ಅಷ್ಟಕ್ಕೊಂದು ಅಂದಮೇಲೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇನ್ಸ್ಟಂಟಾಗಿ ತಿನ್ನೋಕ್ಕೆ ರೆಡಿ ಮಾಡುವಷ್ಟು ಮಾಡೋದನ್ನು ಅಭ್ಯಾಸ ಮಾಡ್ಕೊಬಿಡ್ಬೇಕು ಎಲ್ಲರೂ ಕೂಡ. ಆಗ ಪ್ರಿಸರ್ವೇಟಿವ್ ಸಮಸ್ಯೆ ಇಲ್ಲ, ಕೆಮಿಕಲ್ ಸಮಸ್ಯೆ ಇಲ್ಲ. ಆದಷ್ಟು ಆರೋಗ್ಯಕ್ಕೆ ಹಾನಿಕರವಾದದ್ದನ್ನು ಅವಾಯ್ಡ್ ಮಾಡಬೇಕಂತ ಅಷ್ಟೇ. ಇನ್ನು ಆಗೋಲ್ಲ, ಜಾಬಿಗೆ ಹೋಗ್ತಾರೆ ಆಗೋದೇ ಇಲ್ಲ ಅಂತ ಅನ್ನೋರು ನೀವು ತಂದ್ಕೊಂಡು ತಿನ್ಬೋದು. ಆರೋಗ್ಯ ಗಟ್ಟಿ ಇರೋರು ಸಮಸ್ಯೆ ಏನಿಲ್ಲ. ಹಾಗೆ ನಮ್ಮಂಥ ಸೂಕ್ಷ್ಮ ಜೀವಿಗಳಿಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದೇ ಆಗುತ್ತೆ. ಏನಂದ್ರೂ ಕೂಡ ಆರೋಗ್ಯ ಎಷ್ಟೇ ಕೆಟ್ಟಿದ್ರೂ ಕೂಡ ನಾವು ಮನೆಯಲ್ಲೇ ಕಷ್ಟಪಟ್ಟು ಅಡುಗೆ ಮಾಡಿ ಕಷ್ಟಪಟ್ಟು ಇದೆಲ್ಲ ಮಾಡಿ ತಿನ್ನೋದು. ಈಗ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೇನೆ, ಸ್ವಲ್ಪ ಬಿಸಿ ಬಿಸಿ ಎಣ್ಣೆಯನ್ನು ಹಾಕಿ ಬಿಡಬೇಕು. ಎಲ್ಲ ಪೌಡರನ್ನು ಹುರಿದಾದ್ಮೇಲೆ ಈಗ ಬಿಸಿ ಬಿಸಿ ಎಣ್ಣೆಯನ್ನು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕಿ ಆಮೇಲೆ ಉಪ್ಪಿನಕಾಯಿ ಹೋಳುಗಳೇನಿದೆ ಅದಕ್ಕೆ ಹಾಕ್ಬಿಡ್ಬೇಕು. ಮಸಾಲೆಯನ್ನು ಏನು ಹುರ್ಕೊಂಡಿದ್ದೀವಿ ಆಗ ತೋರಿಸಿದನಲ್ಲ ಅದನ್ನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಇದಕ್ಕೆ ಸೇರಿಸಿ ಬಿಡಬೇಕು ಅಷ್ಟೇ. ಹೀಗೇ ಮಾವಿನಕಾಯಿ ಒಂದೇ ಅಲ್ಲ, ಕ್ಯಾರೆಟು, ಲಿಂಬು ಕೂಡ ಉಪ್ಪು ಹಾಕಿ ಇಡಬೇಕು ಒಂದೆರಡು ದಿನ. ಮತ್ತು ಇದೆಲ್ಲ ಮಸಾಲೆ ಹಾಕಿ ಇಟ್ಬಿಟ್ರೆ ಆಯಿತು. ಹಾಗೆ ಕ್ಯಾರೆಟು ಬೇರೆ ಬೇರೆ ವೆಜಿಟೇಬಲ್ದು ಕೂಡ ಮಾಡ್ತಾರೆ. ಹಾಗೆ ವೆರೈಟಿ ಉಪ್ಪಿನಕಾಯಿ ಅಂತೂ ಸಿಗುತ್ತೆ, ಮಾರ್ಕೆಟಿಗೆ ಹೋದರೆ ನೋಡಿರ್ತೀರ. ಹಾಗೆ ಮನೆಯಲ್ಲೂ ಕೆಲವರು ತುಂಬ ಉಪ್ಪಿನಕಾಯಿ ಮಾಡ್ತಾರೆ. ಈಗ ನೋಡಿ ನಾನು ಅದೆಲ್ಲ ಮಸಾಲೆ ತೋರಿಸಿದಲ್ಲ ಅದೆಲ್ಲ ಡ್ರೈ ಆಗಿ ಹುರಿದಿದ್ದೇನೆ, ಎಣ್ಣೆ ಹಾಕಿಲ್ಲ ಆಯಿತಾ. ಹಾಗೆ ಒಣ ಹುರಿದು ಪೌಡರ್, ಅದಕ್ಕೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ ಹುಡಿ ಸೇರಿಸಿ ಇನ್ನೊಂದು ಸಲ ಗಿರ್ ಅಂತ ತಿರುಗಿಸಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿಬಿಟ್ರಾಯ್ತು. ನಾನೆಲ್ಲ ನೋಡಿ ಪ್ರಿಕಾಷನ್ ತೊಗೊಳ್ಳೋದು, ನನಗೆ ಅಲರ್ಜಿ ತುಂಬ. ಈ ಮೆಣಸಿನ ಹುಡಿ ಎಲ್ಲ ಅಕ್ಷಿ ಬರುತ್ತೆ, ಡಸ್ಟ್ ಅಲರ್ಜಿ ಉಂಟಲ್ಲ. ಹಾಗೆ ಹುಡಿನೂ ಕೂಡ ಘಾಟಲ್ವ, ತುಂಬ ಜನರಿಗೆ ಇರುತ್ತೆ. ಹಾಗೆ ಇದೆಲ್ಲ ವೇಷ ಮಾಡಿಕೊಂಡು ನಾನು ವೇಷ ಕಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೇನೆ. ಒಂದು ಕಣ್ಣು ಆಚೆ ಒಂದು ಕಣ್ಣು ಈಚೆ ಮಾಡಿಕೊಂಡು ಏನೋ ಒಂದು ಮುಗಿಸ್ತಾ ಇದ್ದೇನೆ. ಮತ್ತೇನು ಮಾಡೋದು, ಕೆಲಸ ಮಾಡಲೇಬೇಕು ಅಂದಮೇಲೆ ತೊಂದರೆ ಆಗ್ದಂಗೆ ನಾವು ಪ್ರಿಕಾಷನ್ ಮಾಡ್ಕೊಳ್ಳೇಬೇಕಲ್ವ. ಹಾಗೆ ಈಗ ಮುಚ್ಚಿಟ್ಟ ಮೇಲೆ ನನ್ನ ವೇಷ ತೆಗಿತೇನೆ ನೋಡಿ. ಅಬ್ಬಾ ಸಾಕಾಯ್ತಾಯ್ತಾ, ಇದನ್ನು ಸದ್ಯ ಆಚೆ ದೂರ ಇಟ್ಬಿಡ್ತೇನೆ. ಘಾಟು ಮಾರೇರೆ ಮೆಣಸಿನ ಹುಡಿ. ಈಗ ಒಗ್ಗರಣೆ ಸೌಟಿಗೆ ನಾನು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಚಟ್ಪಟ್ ಅಂತ ಕೂಡಲೇ ಅದು ಆರಿದ ಮೇಲೆ ಇದಕ್ಕೆ ಹಾಕ್ಬಿಡ್ತೇನೆ. ನಾವು ತೆಂಗಿನ ಎಣ್ಣೆ ಉಪಯೋಗಿಸೋದು. ನೀವು ಎಂಥ ಎಣ್ಣೆ ಉಪಯೋಗಿಸ್ತೀರಿ ಅಂತ ನನಗೆ ಗೊತ್ತಿಲ್ಲ, ಯಾವುದು ಏನು ಕತೆ ನಿಮಗೆ ಇಷ್ಟ ಬಂದಂಗೆ. ನಾವು ತೆಂಗಿನ ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕಿ ಚಟ್ಪಟ್ ಅಂದ ಕೂಡಲೇ ಸ್ವಲ್ಪ ಆರಿದ ಮೇಲೆ ಈ ಮಾವಿನಕಾಯಿ ಹೋಳುಗಳಿಗೆ ಸೇರಿಸಿ ಬಿಡೋದು. ಇಲ್ಲದ್ರೆ ನೀವು ಸ್ಟೀಲಿನ ಒಂದು ಪಾತ್ರೆಯಲ್ಲಿ ಹಾಕಿಟ್ರೆ ಮಾವಿನಕಾಯಿ ಹೋಳುಗಳನ್ನು ಆಗ ಸೀದಾ ಬಿಸಿ ಬಿಸಿ ಇದ್ದಂಗೆ ಇದಕ್ಕೆ ಸೇರಿಸ್ಬೋದು. ಪ್ಲಾಸ್ಟಿಕ್ಕಲ್ಲಿ ಹಾಕಿದ್ದೇನಲ್ವ ಅದಕ್ಕೋಸ್ಕರ ಸ್ವಲ್ಪ ಆರೋವರೆಗೆ ಕಾಯ್ಕೊಂಡು ಮತ್ತೆ ಹಾಕಿದೆ. ಅಂದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೇಕು. ಉಪ್ಪಲ್ಲಿ ನಾವು ಮುಳುಗಿಸಿಟ್ರು ಕೂಡ ಒಂದಿನ ಅದು ನೀರನ್ನೆಲ್ಲ ತೆಗೆದಿಟ್ಕೊಬಿಟ್ಟಿದ್ದೇವಲ್ವ, ಹಾಗಾಗಿ ಈಗ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಹಾಕಲೇಬೇಕಾಗತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ಉಪ್ಪಿನಕಾಯಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ, ಗೊತ್ತೇ ಇದೆ ನಿಮಗೆ. ಬೇರೆ ಪದಾರ್ಥಗಳಿಗೆ ರುಚಿಗೆ ತಕ್ಕಷ್ಟಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ನೋಡಿ ಎಣ್ಣೆ ಬಿಸಿ ಬಿಸಿ ಆಯಿತು, ಸ್ವಲ್ಪ ಆರೋವರೆಗಿಟ್ಟು ಮತ್ತೆ ಹಾಕ್ತಾ ಇದ್ದೇನೆ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ರೆ ಒಂದೆರಡು ದಿನ ಹಾಗೆಯೇ ಡಬ್ಬದಲ್ಲಿ ಮುಚ್ಚಿಟ್ಬಿಡಿ. ಯಾಕಂದರೆ ಅದು ಹುಳಿ ಬಿಟ್ಕೋಬೇಕಲ್ವ ಮಾವಿನಕಾಯಿ. ಈ ಮಸಾಲೆ ಎಣ್ಣೆ ಇದೆಲ್ಲ ಕುಡಿದು ಹುಳಿ ಬಿಟ್ಕೊಂಡು ಚೆನ್ನಾಗಿ ಉಪ್ಪಿನಕಾಯಿಯ ಒಂದು ಅದಕ್ಕೆ ಬರುವಾಗ ಒಂದೆರಡು ದಿನ ಬೇಕಾಗುತ್ತೆ. ಅಷ್ಟೋ ತನಕ ಸ್ವಲ್ಪ ಸಮಾಧಾನ ಶಾಂತಿಯಿಂದ ಇರಿ. ಅಷ್ಟೇ, ತಿನ್ನಬೇಕಂತ ಆಸೆ ಆದರೂ ಕೂಡ ಸುಮ್ಮನಿದ್ಬಿಡಿ. ಆಮೇಲೆ ಚೆನ್ನಾಗಿ ಊಟಕ್ಕೆ ಹಾಕ್ಕೊಂಡು ನಂಜಿಕೊಂಡು ಮಸ್ತಾಗಿ ಊಟ ಮಾಡಿಬಿಡ್ಬೋದು ಅಲ್ವಾ. ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತಿದೆ, ಬಾಯಲ್ಲಿ ನೀರು ಬಂತಲ್ವ ನಿಮಗೂ ಕೂಡ. ನಂಗೆ ಗೊತ್ತಾಯಿತು, ಒಂದೆರಡು ಹೋಳು ತೆಕ್ಕೊಂಡು ತಿಂದ್ಬಿಡೋಣ ಅಂತ ಆಗ್ತಿದೆ ನಿಮಗೆ, ಗೊತ್ತಾಯ್ತು ನನಗೆ. ಅದಕ್ಕೆ ಹೇಳೋದು, ಈಗ ಮಾವಿನಕಾಯಿ ಸೀಸನ್ನು, ಮಾವಿನ ಹಣ್ಣಿನ ಸೀಸನ್ನು. ಮಾವಿನಕಾಯಿ ತಂದ್ಕೊಳ್ಳಿ, ಉಪ್ಪಿನಕಾಯಿ ಮಾಡ್ಕೊಳ್ಳಿ, ಹೀಗೆ ಮಸ್ತ್ ಮಾಡಿ ಖುಷಿಯಿಂದ ಊಟ ಮಾಡಿ, ಓಕೆನಾ.
ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ಇನ್ನೊಂದು ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ, ಖುಷಿಯಾಗಿರಿ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ.